ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 25 ಮೇ 2026. मुरली महावाक्यಗಳು. मीठे बच्चे, अपने आप से पूछो कि मैं कर्मेंद्रिय जीत बना हूँ. कोई भी कर्मेंद्रिय मुझे धोखा तो नहीं देती है. ತಮಗೆ ತಾವೇ ಕೇಳ್ಕೊಡ್ರಿ, ಕರ್ಮೇಂದ್ರಿಯಗಳ ಜೀತ ಆಗಿರ್ವೇನಾ? ಯಾಕೆಂದ್ರೆ ಯಾವುದಾದ್ರೂ ಕರ್ಮೇಂದ್ರಿಯ ನನಗೆ ಮೋಸ ಮಾಡುತ್ತಿಲ್ಲ ತಾನೆ ಅಂತ ತಮಗೆ ತಾವು ಚೆಕ್ ಮಾಡ್ಕೊಳ್ರಿ ಅಂತಾರ ಬಾಬಾ. ಕರ್ಮೇಂದ್ರಿಯ ಜೀತ್ ಅಂದ್ರೆ ಏನು? ಯಾವುದು ಶರೀರದ ಇಂದ್ರಿಯಗಳಿದಾವೆ, ಆ ಕರ್ಮ ಮಾಡುವಂತಹ ಇಂದ್ರಿಯಗಳು, ಆ ಇಂದ್ರಿಯಗಳ ಮೇಲೆ ವಿಜಯ ಆಗೋದು. ವಿಜಯ ಆಗೋದು ಅಂತಂದ್ರ ಕರ್ಮೇಂದ್ರಿಯಗಳು ಬಿಲ್ಕುಲ್ ನಾನ್ ಹೇಳಿದಂಗ ಕೇಳೋದು. ಅಂದ್ರೆ ಯಾವ ರೀತಿ ನನ್ನ ಮನಸ್ಸಿನ ಅನುಸಾರ ವಿಚಾರಗಳು ಬರ್ತಾ ಇದ್ದಾವೋ, ವಿಚಾರಗಳ ಅನುಸಾರ ಈ ಕರ್ಮೇಂದ್ರಿಯಗಳು ನಡಿಬೇಕನ್ನುವಂಥದ್ದು. ಇದು ಒಂದು ಫಸ್ಟ್ ಲೆವೆಲ್ನ ಪುರುಷಾರ್ಥಿಗಳ ಸಾಧನೆ. ಆದ್ರೆ ಇವತ್ತಿನವರೆಗೂ ಕೂಡ ಕರ್ಮೇಂದ್ರಿಯಗಳು ನಾನು ಜೀತ್ ಆಗಿದ್ದೀನಿ ಅನ್ನುವಂಥವ್ರು ಮೋಸ್ಟ್ಲಿ ಬಹಳ ಕಡಿಮೆ. ಯಾಕೆ ಅಂದ್ರೆ ಕರ್ಮೇಂದ್ರಿಯಗಳ ಮೂಲಕ ಏನ್ ಕರ್ಮ ಆಗೋದಿದೆ ಅದು ಡ್ರಾಮಾ ಅನುಸಾರ ಫಿಕ್ಸ್ಡ್ ಇದೆ. ಇದು ಪಾಪೆಟ್ ಶೋ ದೊಳಗಿನ ಪಾಪೆಟ್ ಏನಿದೆ, ಗೊಂಬೆ, ಈ ಗೊಂಬೆಯೊಳಗೆ ಏನ್ ಆಕ್ಷನ್ ಇದೆ, ಏನ್ ಥಾಟ್ಸ್ ಇದಾವ, ಇದು ರೆಕಾರ್ಡೆಡ್ ಇದೆ. ಅಂದಮೇಲೆ ಕರ್ಮೇಂದ್ರಿಯ ಜೀತ್ ಆಗೋದು ಅಂತಂದ್ರೆ ನನ್ನ ಅನುಸಾರ ನಡೆಸೋದು ಅಂತಲ್ಲ. ಕರ್ಮೇಂದ್ರಿಯಗಳ ಮೇಲೆ ವಿಜಯ ಆಗೋದು ಅಂದ್ರೆ ನಾನು ಆತ್ಮ, ನನ್ನ ಅಟೆನ್ಷನ್, ನನ್ನ ಒಂದು ಗಮನ, ಇಂಟ್ರೆಸ್ಟ್ ಇಂದ್ರಿಯಗಳ ಚಲನವಲನದ ಮೇಲೆ ಇತ್ತಲ್ಲ, ಅದರಿಂದ ವಿತ್ ಡ್ರಾ ಆಗೋದು, ಅರ್ಥಾತ್ ಅದರಿಂದ ಡಿಟ್ಯಾಚ್ ಆಗೋದು, ಕೇವಲ ಅಬ್ಸರ್ವರ್ ಆಗೋದು, ಕಂಟ್ರೋಲ್ ಮಾಡೋದಲ್ಲ ಅಂತ. ಕಂಟ್ರೋಲ್ ಮಾಡೋದು ಅಂತಂದ್ರ ಇದು ಹೀಗೆ ಇರ್ಬೇಕು, ನನ್ ಮನಸ್ಸು ಹೀಗೆ ಇರ್ಬೇಕು, ನನ್ ಮಾತು ಹೀಗೆ ಇರ್ಬೇಕು, ಈ ಮಾತು ಯಾಕೆ ಬಂತು, ಗಿಲ್ಟ್ ಫೀಲ್ ಒಳಗ ಹೋಗ್ತದ, ಮತ್ ಮನಸ್ಸು ಕರ್ತಾಪನದಾಗ ಹೋಗ್ತದ. ನಾ ಆತ್ಮ ಇದ್ದೀನಿ, ಕೇವಲ ಡಿಟ್ಯಾಚ್ ಅಬ್ಸರ್ವರ್. ಅಂದ್ಮೇಲೆ ಈ ಕರ್ಮೇಂದ್ರಿಯಗಳಲ್ಲಿ ಏನೆಲ್ಲ ನಡೀತಾ ಇದೆ ಅದನ್ನ ಚೇಂಜ್ ಮಾಡುವವನಲ್ಲ, ಏನೆಲ್ಲ ನಡೀತಾ ಇದೆ ಅದು ನೊಂದಿದೆ, ಅದನ್ನ ಕೇವಲ ಅಬ್ಸರ್ವ್ ಮಾಡುವಂತಹ ಅಬ್ಸರ್ವರ್ ಮತ್ತು ಕೇವಲ ಸಾಕ್ಷಿ ಇದ್ದೀನಿ. ಇದಕ್ಕಂತಾರ ಕರ್ಮೇಂದ್ರಿಯಗಳ ಮೇಲೆ ವಿಜಯ ಆಗೋದು. ಅಂದ್ರೆ ಕರ್ಮೇಂದ್ರಿಯಗಳು ನನ್ನ ಮೂಲ ಸ್ಥಿತಿಯನ್ನ ಡಿಸ್ಟರ್ಬ್ ಮಾಡಬಾರ್ದು, ನನ್ನ ಸತ್ಯ ಸ್ವರೂಪದಿಂದ ನನಗೆ ಡಿಸ್ಟ್ರಾಕ್ಟ್ ಮಾಡಬಾರ್ದು. ಇದಕ್ಕಂತಾರ ಕರ್ಮೇಂದ್ರಿಯ ಜೀತ್. ಅರ್ಥಾತ್ ನಾನ್ ಸದಾ ನನ್ನ ಮೂಲ ಸತ್ಯ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತಿರೋದು. ಅರ್ಥಾತ್ ಬುದ್ಧಿಯ ಪೂರ್ಣ ಗಮನವನ್ನ ನಡೆಯುವ ವಿಚಾರಗಳ ಮೇಲೆ, ನಡೆಯುವ ಶಾರೀರಿಕ ಕರ್ಮೇಂದ್ರಿಯಗಳ ಮೇಲೆ ಕೊಡದೆ ಆತ್ಮದ ಶಾಂತಿ ಮತ್ತು ಆತ್ಮದ ಮೂಲ ಸತ್ಯದ ಮೇಲೆ ಏಕಾಗ್ರಗೊಳಿಸೋದು. ಇದಕ್ಕಂತಾರ ಕರ್ಮೇಂದ್ರಿಯ ಜೀತ್. ಈ ರೀತಿ ಕರ್ಮೇಂದ್ರಿಯ ಜೀತ್ ಆಗ್ಬೇಕು ಅಂತಂದ್ರ ಇದೇ ಒಂದು ಪಾಠ ಪಕ್ಕ ಇರ್ಬೇಕು. ನಾ ಸ್ಥಿರವಾದ ಆತ್ಮ ಅಸ್ಥಿರವಾದ ನಾಟಕವನ್ನ ನೋಡ್ತಾ ಇದ್ದೀನಿ. ನಾಟಕ ಅಸ್ಥಿರ ಇದೆ, ನಾಟಕದಲ್ಲಿ ಮೂಮೆಂಟ್ಸ್ ಅದಾವ, ನಾಟಕ ಮತ್ತು ನಾಟಕದ ಈ ರೋಲ್ ನಲ್ಲಿ ಅನೇಕ ರೀತಿಯ ಚಲನವಲನ ಇದೆ. ಆದ್ರೆ ನಾನು ಆತ್ಮ ಇದೆಲ್ಲವುಗಳಿಂದ ಮುಕ್ತಿದ್ದೀನಿ ಅನ್ನುವ ಸತ್ಯದ ಜಾಗೃತಿಯಲ್ಲಿ ಇರುವುದಕ್ಕನೇ ಕರ್ಮೇಂದ್ರಿಯ ಜೀತ್ ಅಂತ ಹೇಳಲಾಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ನೋಡ್ಕೊಡ್ರಿ ಕರ್ಮೇಂದ್ರಿಯ ಎಲ್ಲಿ ಧೋಖಾ ಕೊಡ್ತಿದ್ದಾವೇನು ಅಂತ. प्रश्न, कर्मातीत बनने के लिए तुम बच्चों को अपने आप से कौन सा वादा करना है? ಕರ್ಮೇಂದ್ರಿಯ ಜೀತ್ ಆಗ್ಬೇಕು ಅಂದ್ರೆ ತಾವು ಮಕ್ಕಳು ತಮಗೆ ತಾವೇ ಯಾವ ಒಂದು ಪ್ರಾಮಿಸ್ ಅನ್ನ ಮಾಡ್ಬೇಕಾಗಿದೆ ಅಂತಾರ ಬಾಬಾ. ಉತ್ತರ, अपने से वायदा करो कि कोई भी कर्मेंद्रिय कभी भी चलायमान हो नहीं सकती. ನಿಮ್ಗೆ ನೀವೇ ಪ್ರಾಮಿಸ್ ಮಾಡ್ಕೊಡ್ರಿ, ನನ್ನ ಕರ್ಮೇಂದ್ರಿಯಗಳು ನನಗೆ ನಡೆಸಬಾರ್ದು, ನನಗೆ ನಾ ಆತ್ಮ ಇದ್ದೀನಿ. ಬಾಬಾ ಸಂಡೇ ಮುರಳಿಯಲ್ಲಿ ಹೇಳಿದ್ರು, ಮೇ ಮಾಲಿಕ್ ಹೂ, ಮನ್ ಮೇರಾ ಹೇ ಪರ್ ಮೇ ಮನ್ ನಹಿ ಹೂ. ಅಂದ್ರೆ ನಾನು ಮಾಲಿಕ್ ಇದ್ದೀನಿ, ಈ ಮನಸ್ಸು ನಂದಿದೆ, ಮನಸ್ಸು ನಾ ಹೇಳ್ದಂಗೆ ಕೇಳ್ಬೇಕೆ ಹೊರತಾಗಿ ಮನಸ್ಸಿನಂಗೆ ನಾನ್ ಕೇಳೋದಲ್ಲ. ಇದರರ್ಥ ಕರ್ಮೇಂದ್ರಿಯಗಳು ಚಲಾಯಮಾನ್
ಆ ಆಗ್ಬಾರ್ದು ಅಂದ್ರೆ ಕರ್ಮೇಂದ್ರಿಯಗಳು ನನಗ್ ನಡೆಸಬಾರ್ದು ಅಂದ್ರೆ ಕರ್ಮೇಂದ್ರಿಯಗಳಲ್ಲಿ ಏನು ಆಕ್ಟಿವಿಟಿ ಇದೆ ನೂಂದಿದೆ ಆ ಕಡೆಗೆ ನೀನ್ ಅಟೆನ್ಷನ್ ಕೊಡ್ಬೇಡ. ಅಂದ್ರೆ ನಾನೇ ಶರೀರ ಇದೀನಿ, ನನ್ನ ಕಣ್ ಹೀಗೆ ಯಾಕೆ ಮಾಡ್ತಾ ಇದೆ, ನನ್ನ ಕಣ್ಣು ನನ್ನ ದೃಷ್ಟಿಗೆ ಏನಾಗಿದೆ, ನನ್ನ ಅಟೆನ್ಷನ್ ಆ ಕಡೆ ಯಾಕೆ ಹೋಗ್ತಾ ಇದೆ, ನನ್ನ ಕಿವಿ ಇದನ್ನ ಯಾಕೆ ಕೇಳಿಸ್ಕೊಳ್ತಾ ಇದೆ ಅಂದ್ರೆ ಇದರ ಅರ್ಥ ಮಾಲಿಕ್ ಕರ್ಮೇಂದ್ರಿಯಗಳಿಗೆ ವಶಭೂತ ಆಗಿರೋದು. ಸೊ ಬಾಬಾ ಹೇಳ್ತಾರ ಕರ್ಮೇಂದ್ರಿಯಗಳಲ್ಲಿ ಏನೆಲ್ಲ ಇದೆ, ಈ ಗೊಂಬೆಯ ಆಟವನ್ನ ನೋಡೋದಕ್ಕ ನಾ ಆತ್ಮ ಪರಂಧಾಮದಿಂದ ನನ್ನ ಸೈಲೆನ್ಸ್ ವರ್ಲ್ಡ್ ಇಂದ ಕೆಳಗ್ ಬಂದೀನಿ. ಈ ಕರ್ಮೇಂದ್ರಿಯಗಳಲ್ಲಿ ಏನೆಲ್ಲ ನೂಂದಿದೆ ಆಕ್ಟಿವಿಟೀಸ್ ಅದಾವ, ಯಾವ್ದು ಫಿಕ್ಸ್ಡ್ ಇದೆ ಅದನ್ನ ಕೇವಲ ನೋಡುವಂತ ಸಾಕ್ಷಿ ಅಬ್ಸರ್ವರ್ ಇದೀನಿ. ಅದು ಬಿಟ್ಟು ಹೇಗೆ ಸಿನಿಮಾ ನೋಡುವಾಗ ಸತ್ಯ ಅನ್ಕೊಂಡು ಆ ಘಟನೆಗೆ ವಶಭೂತ ಆಗ್ತಾರ, ಘಟನೆ ಸಮಯದೊಳಗ ಕಣ್ಣಲ್ಲಿ ನೀರ್ ಹಾಕ್ತಾರ, ವಾಸ್ತವಿಕತೆಯನ್ನ ಮರ್ತ್ ಬಿಡ್ತಾರ. ನಾನೊಬ್ಬ ಕೇವಲ ಅಬ್ಸರ್ವರ್ ಇದೀನಿ, ಜಸ್ಟ್ ನಾ ಸ್ಟಿಲ್ ನಾನ್ ಕುತ್ಕೊಂಡಿದ್ದೀನಿ, ಮೂಮೆಂಟ್ಸ್ ಎಲ್ಲ ಸಿನಿಮಾದಲ್ಲಿ ನಡೀತಾ ಇದೆ, ಇದು ಸತ್ಯ ಅಲ್ಲ, ಇದೊಂದು ಆಕ್ಟಿಂಗ್ ಅಂತ ಯಾವಾಗ ಮರಿತೀವಿ, ಇದು ರಿಯಲ್ ಅಂತ ಅನಿಸ್ಬಿಡ್ತದ. ಅವಾಗ ಎದುರುಗಡೆ ಇರುವಂತಹ ಪ್ರೇಕ್ಷಕನು ಕೂಡ ದುಃಖಿ ಆಗ್ತಾನೆ. ಹಾಗೇನೆ ಸೇಮ್ ಯಾವಾಗ ಈ ಕರ್ಮೇಂದ್ರಿಯಗಳದಾವ ಕೇವಲ ಇವು ನೂಂದದ ಫಿಕ್ಸ್ಡ್ ಅದ, ಇದ್ರ ಕಡೆಗೆ ಲಕ್ಷ್ಯ ಕೊಡ್ಬೇಡ್ರಿ ಅಂತಾರ ಬಾಬಾ. ಕೇವಲ ನಿಮ್ ಪೂರಾ ಲಕ್ಷ್ಯ ನಿಮ್ಮ ಆತ್ಮದ ಸತ್ಯದ ಕಡೆಗಿರ್ಲಿ. ಅಂದ್ಮೇಲೆ ನಿಮಗ್ ನೀವನೇ ಪ್ರಾಮಿಸ್ ಮಾಡ್ಕೊಡ್ರಿ, ನನ್ನ ಕರ್ಮೇಂದ್ರಿಯಗಳು ನನಗೆ ನಡೆಸಬಾರ್ದು. ಮುಜೆ ಅಪ್ನಿ ಕರ್ಮೇಂದ್ರಿಯ ವಶಮೆ ಕರ್ನಿ ಹೇ, ನಾನೇ ಕರ್ಮೇಂದ್ರಿಯಗಳನ್ನ ವಶದಲ್ಲಿ ಇಟ್ಕೋಬೇಕು. ವಶದಲ್ಲಿ ಇಟ್ಕೊಳ್ಳೋದು ಅಂದ್ರೆ ಸದಾ ನನ್ನ ಆತ್ಮದ ಸತ್ಯದಲ್ಲಿ ನಾ ಆತ್ಮ ಇದೀನಿ ಅನ್ನುವಂತ ಸ್ಥಿರತೆಯೊಳಗ ಜಾಗೃತ ಆಗಿರೋದು. ಈ ರೀತಿಯ ಜಾಗೃತಿಯಿಂದ ಏನೆಲ್ಲ ಈ ಇಂದ್ರಿಯಗಳಲ್ಲಿ ನಡೀತಾ ಇದೆ ಅದು ನನಗ್ ಪ್ರಭಾವ ಮಾಡೋದಿಲ್ಲ. ಪ್ರಭಾವ ಮಾಡುವುದಿಲ್ಲ ಅರ್ಥಾತ್ ಇಂದ್ರಿಯಗಳು ಶಾಂತ ಆಗ್ಬಿಡ್ತವೆ. बाबा ने जो भी डायरेक्शन दिए है उन्हें अमल में लानी ही है. ಕರ್ಮಾತೀತ್ ಸ್ಥಿತಿ ಪಡೆಯೋದಕ್ಕಾಗಿ ನಾವು ಪ್ರಾಮಿಸ್ ಮಾಡಬೇಕಾಗಿದೆ. ಬಾಬಾ ಯಾವ ಡೈರೆಕ್ಷನ್ ಕೊಟ್ಟಿದ್ದಾರೆ, ಆದೇಶಗಳನ್ನ ನೀಡಿದ್ದಾರೆ, ಅವುಗಳನ್ನ ನಾನು ಅವಶ್ಯ ಪಾಲನೆಯಲ್ಲಿ ತಂದೇ ತರುವೆ ಅಂತ. ಬಾಬಾ ಕಹೆ ಮೀಠೆ ಬಚ್ಚೆ ಕರ್ಮಾತೀತ್ ಬನ್ನಾ ಹೇ ತೋ ಕೋಯಿ ಭಿ ಕರ್ಮೇಂದ್ರಿಯ ಸೆ ವಿಕರ್ಮ ಮತ್ ಕರೋ. ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ನೀವು ಕರ್ಮಾತೀತ ಆಗ್ಬೇಕು, ಕರ್ಮದಿಂದ ಅತೀತ ಆಗ್ಬೇಕು ಅಂದ್ರೆ ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮ ಮಾಡ್ಬೇಡ್ರಿ. ಕರ್ಮೇಂದ್ರಿಯ ಅಂದ್ರೆ ಈಗ ಸೂಕ್ಷ್ಮ ಕರ್ಮೇಂದ್ರಿಯ ತಿಳ್ಕೊಡ್ರಿ, ಮನಸ್ಸು ಇಲ್ಲ ಬಾಯಿ ಇಲ್ಲ ಕಣ್ಣು. ಕರ್ಮೇಂದ್ರಿಯಗಳಿಂದ ವಿಕರ್ಮ ಮಾಡ್ಬೇಡ್ರಿ ಅಂದ್ರೆ ಏನ್ ನಡೀತಾ ಇದೆ ಆ ಇಂದ್ರಿಯದೊಳಗ ಚಲನ ವಲನ ಏನೆಲ್ಲ ನೆಗೆಟಿವಿಟಿ ಪಾಸಿಟಿವಿಟಿ ಇದು ನನ್ನ ಇಂದ್ರಿಯ ಅಂತ ಸ್ವೀಕಾರ ಮಾಡೋದೇ ವಿಕರ್ಮ. ನನ್ನ ಶರೀರ, ನನ್ನ ಇಂದ್ರಿಯ, ನನ್ನ ಕಣ್ಣು ಅಂತ ಯಾವಾಗ ಅಂತೀನಿ ಇದು ಅಜ್ಞಾನ ಅಂತ. ಎಲ್ಲಿ ಅಜ್ಞಾನ ಇದೆ ಅಲ್ಲಿ ವಿಕರ್ಮ ಆಗ್ತದ. ಅದಕ್ ಬಾಬಾ ಅಂತಾರ ಮಾಯಾ ಬಡಿ ಪ್ರಬಲ ಹೇ. ಹಿಂಗ ಅನಿಸ್ತದಲ್ಲ ಇದು ನನ್ನ ಕಣ್ಣ, ನನ್ನ ಶಬ್ದ, ನನ್ನ ಜೀವನ ಅಂತ ಅನ್ನುವಂಗ್ ಮಾಡಿಸ್ತದ. ಅದಕ್ಕೆ ಬಾಬಾ ಅಂತಾರ ಮಾಯಾ ಬಹಳ ಪ್ರಬಲ ಇದೆ. ಆಂಖೆ ಧೋಕೆಬಾಜ್ ಹೇ ಇಸಿಲಿಯೇ ಅಪ್ನಿ ಸಂಭಾಲ್ ಕರೋ. ಈ ಕಣ್ಣು ಎಷ್ಟು ಮೋಸ ಮಾಡಿಸ್ತಾವಲ್ಲ, ಇವುಗಳಿಂದ ಬಹಳ ಸಂಭಾಲನೆ ಮಾಡ್ಕೊಡ್ರಿ ಅಂದ್ರ ಈ ಕಣ್ಣು ಏನನ್ನ ನೋಡ್ತದ, ಆ ನೋಡಿರುವುದನ್ನ ಕೇವಲ ದೃಶ್ಯ, ಇದು ಕೇವಲ ಜಸ್ಟ್ ಒಂದ್ ಸೀನ್ ಅಂತ ನನಗೆ ಜಾಗೃತಿ ಇಲ್ಲ ಅಂದ್ರ ಹೀಗ ಅನಿಸ್ಬಿಡ್ತದಲ್ಲ, ಇವಳೆಷ್ಟು ಸುಂದರಿ ಇದ್ದಾಳ, ಇವಳೆಷ್ಟು ಕೋಮಲವಾಗಿದ್ದಾಳ, ಈ ಪುರುಷ ಎಷ್ಟು ಹ್ಯಾಂಡ್ಸಮ್ ಇದ್ದಾನ, ಅಥವಾ ಇಲ್ಲಿರುವ ದೃಶ್ಯ ಎಷ್ಟು ಭಯಾನಕ ಇದೆ, ಅಥವಾ ಇಲ್ಲಿ ಎಷ್ಟು ಪೇನ್ ಇದೆ, ಇಲ್ಲಿ ಎಷ್ಟು ಖುಷಿ ಇದೆ. ಹೀಗೆ ಸೀನೊಳಗ, ನಿರ್ಜೀವ ಸೀನೊಳಗ ಜೀವಂತಿಕೆ ಅನುಭವ ಮಾಡುವಂತ ಈ ಮನಸ್ಸು ಆ ಲೋಕದಲ್ಲಿ ಮುಳುಗಿ ಬಿಡ್ತದ. ಅದು ದುಃಖ ಇರ್ಲಿ ಅಥವಾ ಅದು ದೇಹಭಾನದ ಸುಂದರ ಚಿತ್ರಗಳೇ ಇರಲಿ, ಭಾವನೆಗಳೇ ಇರ್ಲಿ, ಅದರಲ್ಲಿ ಮನಸ್ಸು ಮುಳುಗಿ ಬಿಡ್ತದ. ಅದಕ್ ಮುಖ್ಯ ಅಂತಂದ್ರೆ ದೃಷ್ಟಿ. ಯಾವಾಗಿದು ಕಣ್ಣು ನೋಡ್ತದ, ಮನಸ್ಸು ತಿಳ್ಕೊಳ್ತದ ಇದು ಸತ್ಯ, ಎಷ್ಟು ಸುಂದರ, ಎಷ್ಟು ಅಸಹ್ಯ, ಎಷ್ಟು ಹಾನಿ, ಎಷ್ಟು ದುಃಖ. ಈ ರೀತಿ ನಕಾರಾತ್ಮಕ ಸಕಾರಾತ್ಮಕ ದೃಶ್ಯಗಳು ಸಿನಿಮಾದಲ್ಲಿವೆ, ಈ ನಾಟಕದಲ್ಲಿದೆ. ಇದನ್ನ ಯಾವಾಗ ನಿಜ ಅಂತ ಅನ್ಕೊಂಡ್ ಬಿಡ್ತದ, ಅವಾಗ ಆತ್ಮನೂ ಕೂಡ ಆ ಒಂದು ದುಃಖದ ಅನುಭವದಲ್ಲಿ ಹೋಗ್ಬಿಡ್ತದೆ. ಅದಕ್ಕೆ ಬಾಬಾ ಹೇಳ್ತಾರ ಬಹಳ ಸಂಭಾಲನೆ ಮಾಡಿಕೊಂಡು ತಾವು ನಡಿಬೇಕಾಗಿದೆ. ಇಂದಿನ ಮುರಳಿಯ ಮುಖ್ಯ ಸಾರ್
स्वयं में जो भी बुरी आदतें है उनकी जांच कर उन्हें निकालने के लिए मेहनत करनी है. ಸ್ವಯಂನಲ್ಲಿ ಏನೆಲ್ಲ ಕೆಟ್ಟ ಹವ್ಯಾಸಗಳಿವೆ ಅವುಗಳನ್ನ ಚೆಕ್ ಮಾಡಿಕೊಂಡು ಅವುಗಳನ್ನ ತೆಗೆಯುವಂತ ಪರಿಶ್ರಮ ಪಡಬೇಕಾಗಿದೆ. ಅಪನಾ ಸಚ್ಚಾ ಸಚ್ಚಾ ಪೋತಾ ಮೇಲ್ ರಖನಾ ಹೇ. ತಮ್ಮ ಸತ್ಯ ಸತ್ಯ ಪೋತಾ ಮೇಲ್ ಲೆಕ್ಕ ಪತ್ರವನ್ನ ಇಡ್ರಿ. ಅಂದ್ರೆ 24 ಗಂಟೆಯೊಳಗ ನಾ ಏನ್ ಮಾಡ್ದೆ ಅಂತ. ಯಾಕಂದ್ರೆ ನಾವ್ ಯಾವಾಗ್ಲೂ ಹೀಗೆ ಚೆಕ್ ಮಾಡ್ಕೊಳ್ತೀವಿ, ನಾ ಏನ್ ಮಾಡ್ದೆ, ಏನ್ ಮಾಡ್ಬೇಕಾಗಿತ್ತು, ಏನ್ ಮಾಡ್ಲಿಲ್ಲ. ಇಲ್ಲಿ ಶಬ್ದ ಏನ್ ಯೂಸ್ ಮಾಡ್ತಾ ಇದ್ದೀವಿ, ನಾನು ಅಂತ. ಯಾಕೆಂದ್ರೆ ನಾನು ಅನ್ನುವಂಥದ್ದು ಇಲ್ಲಿ ಉಪಯೋಗ ಮಾಡ್ತಾ ಇದ್ದೀವಿ ಈ ಫಾಲ್ಸ್ ಈಗೋ, ದೇಹಭಾನದ ನಾನು ದೇಹದ ಪ್ರತಿಯಾಗಿ. ಬಾಬಾ ಹೇಳ್ತಾರೆ ಪೋತಾ ಮೇಲ್ ಇಡೋದು ಅರ್ಥಾರ್ಥ ನಾನು ಏನ್ ಮಾಡ್ದೆ, ಏನಿಲ್ಲ, ಮಾಡ್ಬಾರ್ದಾಗಿತ್ತು, ಇದನ್ನ ಮಾಡ್ಲೇಬೇಕಾಗಿತ್ತು, ಇದೆಲ್ಲ ಪೋತಾ ಮೇಲ್ ಇಡೋದು ಅಂದ್ರೆ 24 ತಾಸಿನ ಏನ್ ಟೈಮ್ ಇದೆ ಇದ್ರೊಳಗೆ ಈ ಕರ್ಮೇಂದ್ರಿಯಗಳು ಏನೆಲ್ಲ ಮಾಡಿದೆ ಇದಕ್ಕೆಲ್ಲ ನಾ ಸಾಕ್ಷಿಯಾಗಿ ನೋಡ್ತಾ ಈ ಕರ್ಮೇಂದ್ರಿಗಳ ರಿಪೋರ್ಟ್ ಅನ್ನ ನಾನು ಬಾಬಾಗೆ ಎಷ್ಟು ಅರ್ಪಣೆ ಮಾಡಿದೆ. ಬಾಬಾ ಕಣ್ಣಿನಿಂದ ಈ ರೀತಿ ದೃಶ್ಯ ನೋಡ್ಲಾಯ್ತು, ಬಾಬಾ ಈ ಕಣ್ಣಿನ ಮೂಲಕ ಯಾವ ದೃಶ್ಯವನ್ನ ನೋಡ್ತೋ ಅದರಲ್ಲಿ ನಾನು ಆತ್ಮ ಎನ್ನುವ ಸತ್ಯವನ್ನ ಮರೆತು ನಾ ಮುಳುಗ್ಬಿಟ್ಟೆ ಅಂತ ಈ ಏನೆಲ್ಲ ನೋಡ್ತಾ ಇದ್ದೀನಿ ಇದನ್ನೆಲ್ಲ ಬಾಬನ್ ಮುಂದ ಅರ್ಪಣೆ ಮಾಡೋದು, ಇಡುದು. ಇದಕ್ಕಂತಾರ ಸತ್ಯ ಸತ್ಯ ಪೋತಾ ಮೇಲ್ ಇಡ್ರಿ. बाबा के डायरेक्शन पर चलना है. सेकंड पॉइंट, ऐसा कोई कर्म नहीं करना जिससे बाबा का नाम बदनाम हो. ತಮ್ಮಿಂದ ಇಂಥ ಕೆಲಸ ಆಗಬಾರ್ದು, ಪರಮಾತ್ಮನ ಹೆಸರು ಕೆಡುವಂಥದ್ದು. ಅಂದ್ರೆ ಒಂದು ಈಶ್ವರನ ವಿದ್ಯಾರ್ಥಿಯಾಗಿ ಆ ವಿದ್ಯಾರ್ಥಿಯೊಳಗ ದೇಹವಾಂದಲ್ಲಿ ಮುಳುಗುವಂತಹದ್ದು ಏನಾದ್ರೂ ಆಕ್ಟಿವಿಟಿ ಕಾಣ್ತದಂದ್ರ ಇದು ಭಗವಂತನ ಹೆಸರು ಕೆಡಿಸಿದಂಗೆ. अपनी उन्नति का ख्याल रखना है, जरा भी कुदृष्टि नहीं रखनी. ಸದಾ ತಮ್ಮ ಉನ್ನತಿಯ ವಿಚಾರ ಇರ್ಲಿ, ಎಂದಿಗೂ ಕುದೃಷ್ಟಿ ಇಡಬೇಡ್ರಿ. ಕುದೃಷ್ಟಿ ಅಂದ್ರೆ ಒಂದು ಸ್ವಯಂನ ಮೇಲೆ, ಇನ್ನೊಂದು ಅನ್ಯರ ಮೇಲೆ. ಸ್ವಯಂನ ಮೇಲೆ ನನಗ್ ದೇಹ ಅಂತ ನೋಡ್ತೀನಲ್ಲ ಇದೇ ಕುದೃಷ್ಟಿ. ಇನ್ನೊಬ್ಬರನ್ನ ಇವರು ದೇಹ, ಇವರು ಪುರುಷ, ಇವರು ಶಕ್ತಿಶಾಲಿ, ಇವ್ರು ಯುವ ಅಂತಿ ಮನಸ್ಸು ಫೀಲ್ ಮಾಡ್ತದತ್ತಂದ್ರ ಇದು ಕುದೃಷ್ಟಿನೇ. ಯಾಕಂದ್ರೆ ಯುವ ರೋಲ್ ಅಥವಾ ಮಗುವಿನ ರೋಲ್ ಅಥವಾ ಮುದುಕನ ರೋಲ್ ಇದೆ, ಅದು ಸತ್ಯ ಅಲ್ಲ. ಒಳಗಡೆ ಇರುವ ಚೇತನ ಯಾವುದು ಸತ್ಯ ಇದೆ ಅದನ್ನ ನೋಡದೆ ನಾವು ದೇಹ, ಸುಂದರ, ಶ್ರೀಮಂತ ಅಥವಾ ದೊಡ್ಡ ಅಧಿಕಾರಿ ಈ ಲೆಕ್ಕದಲ್ಲಿ ನಾ ಫೀಲ್ ಮಾಡ್ತೀನಂತಂದ್ರ ಇದಕ್ಕಂತರ ದೃಷ್ಟಿಯಿಂದ ದೇಹವನ್ನೇ ಸತ್ಯ ಅಂತ ನಂಬೋದು. वरदान, स्थूल व सूक्ष्म में हर फरमान को पालन करने वाले ಸಂಪೂರ್ಣ ಫರ್ಮಾನ್ ಬರ್ದಾರ್ ಭವ. ಸ್ಥೂಲ ಹಾಗೂ ಸೂಕ್ಷ್ಮದಲ್ಲಿ ಪ್ರತಿಯೊಂದು ಆಜ್ಞೆಯನ್ನ ಪಾಲನೆ ಮಾಡುವಂತಹ ಸಂಪೂರ್ಣ ಆಜ್ಞಾಕಾರಿ ಭವ. ಬಹಳ ಸೂಕ್ಷ್ಮವಾಗಿರುವಂತಹ ಮಹಾವಾಕ್ಯ. ಸ್ಥೂಲ ರೂಪದಲ್ಲಿ ರೋಲ್ನಲ್ಲಿಯೂ ಕೂಡ ಬಾಬಾನ ಆಜ್ಞೆ ಪಾಲಿಸಬೇಕು, ಸೂಕ್ಷ್ಮ ಮನಬುದ್ಧಿಯ ಮೂಲಕವೂ ಕೂಡ ಬಾಬಾರವರ ಆಜ್ಞೆಯನ್ನ ಪಾಲಿಸುವಂತಹ ಸಂಪೂರ್ಣ ಆಜ್ಞಾಕಾರಿಗಳು ಆಗ್ರಿ. स्थूल फरमान पालन करने की शक्ति उन्हीं बच्चों में आ सकती है जो सूक्ष्म फरमान पालन करते हैं. अंडरलाइन, ಸ್ಥೂಲ ಪಾಲನೆ ಏನು ಬಹಳ ಬೇಡ ಅಂತ ಬಾಬಾ ಹೇಳಿದಾರ. ಪತಿತರ ಕೈಯೊಳಗಿನ ಅನ್ನವನ್ನ ತಿನ್ಬೇಡ್ರಿ, ಭಗವಾನ್ ವಾಚ್. ಇದರಲ್ಲಿ ಕಲ್ಯಾಣ ಇದೆ, ಜನ್ಮ ಜನ್ಮದ ಉದ್ಧಾರ ಆಗುದಿದೆ ನಮ್ದು. ಬಾಬಾ ಒಂದು ಆದೇಶ ಮಾಡಿದಾರ. ಇದು ಯಾರಿಗ್ ಮಾಡಕ್ ಆಗ್ತದ? ಈ ಸ್ಥೂಲ ಒಂದು ಆಜ್ಞೆ ಬಾಬಾ ಹೇಳಿದ್ರು, ಪತಿತರ ಕೈಯೊಳಗಿನ ಅನ್ನ ತಿನ್ಬೇಡ್ರಿ ಅಂತ. ಯಾರು ಮಾಡ್ತಾರಂದ್ರ ಯಾರು ಸೂಕ್ಷ್ಮ ಒಳಗಡೆಯಿಂದ ಪಾಲಿಸ್ತಾರೋ ಅವ್ರು ಮಾಡ್ತಾರ. ಯಾರಿಗ್ ಒಳಗಡೆ ತಿನ್ಬೇಕನ್ನು ಹ್ಯಾಪಿ ಇದೆ ಅವರಿಗೆ ಸ್ಥೂಲ ರೂಪದಲ್ಲಿ ತಿನ್ನೋದು ಕಂಟ್ರೋಲ್ ಆಗೋದಿಲ್ಲ. ಸೂಕ್ಷ್ಮ ಅವರು ಮುಖ್ಯ ಫರ್ಮಾನ್ ಹೇ ನಿರಂತರ ಯಾದ್ಮಿ ರಹೋ. ಸೂಕ್ಷ್ಮ ಮುಖ್ಯ ಆಜ್ಞಾ ಏನಿದೆ, ನಿರಂತರ ಮನಸ್ಸಿನಿಂದ ಬಾಬನ್ ನೆನಪು ಮಾಡೋದು. मन वचन कर्म से पवित्र बनो, संकल्प में भी अपवित्रता व अशुद्धता न हो. ಸಂಕಲ್ಪದಲ್ಲೂ ಅಪವಿತ್ರತೆ ಅಶುದ್ಧಿ ಇರಬಾರ್ದು. यदि संकल्प में भी पुराने अशुद्ध संस्कार टच करते हैं तो संपूर्ण वैष्णव संपूर्ण पवित्र नहीं कहेंगे. ಒಂದ್ ವೇಳೆ ಸಂಕಲ್ಪದಲ್ಲಿಯೂ ಕೂಡ ಹಳೆಯ ಅಶುದ್ಧ ಸಂಸ್ಕಾರಗಳು ಟಚ್ ಆಗ್ತಾವತ್ತಂದ್ರ ಅವರಿಗೆ ಸಂಪೂರ್ಣ ವೈಷ್ಣವರು ಪವಿತ್ರರು ಅಂತ ಹೇಳೋದಿಲ್ಲ. इसीलिए कोई एक संकल्प भी फरमान के सिवाय न चले तब कहेंगे संपूर्ण फरमान बरदार. ತಮ್ಮ ಒಂದು ಸಂಕಲ್ಪವೂ ಕೂಡ ಆಜ್ಞೆ ವಿರುದ್ಧ ನಡಿಬಾರ್ದು, ಅವಾಗ ಹೇಳ್ತಾರ ಸಂಪೂರ್ಣ ಆಜ್ಞಾಕಾರಿ ಮಕ್ಕಳು ಅಂತ.
स्लोगन, बाबा को जानकर दिल से बाबा कहना यह सबसे बड़ी विशेषता है. ಪರಮಾತ್ಮ ತಂದೆಯನ್ನು ತಿಳ್ಕೊಂಡು ಹೃದಯದಿಂದ ಪ್ರೇಮದಿಂದ ಬಾಬಾ ಅಂತ ಹೇಳ್ತೀರಂದ್ರ, ಬಾಬಾ ಅಂದ್ರೆ ನಿರಾಕಾರ ಬ್ರಹ್ಮ ಬಾಬಾ ಅಥವಾ ಯಾವುದೇ ರೀತಿ ಅಲ್ಲ. ನನ್ನನ್ನ ನಿರಾಕಾರ ಸತ್ಯ ಅಂದ್ರೆ ನನ್ನನ್ನ ನಿರಾಕಾರ ಅಶರೀರಿ ಸ್ವರೂಪದಲ್ಲಿ ಅನುಭವ ಮಾಡ್ತಾ ಪರಮಾತ್ಮನನ್ನು ಅದೇ ನಿರಾಕಾರಿ ಅತಿ ಸೂಕ್ಷ್ಮ ಸುಪ್ರೀಂ ಕಾನ್ಶಿಯಸ್ ನ ರೂಪದಲ್ಲಿ ನೋಡ್ತೀನತ್ತಂದ್ರ ಆ ಒಂದು ದಿವ್ಯ ಚೇತನಾಕ ಬಾಬಾ ಅಂತೀನತ್ತಂದ್ರ ಇದು ಬಹಳ ದೊಡ್ಡ ವಿಶೇಷತೆ. ಏ ಅವ್ಯಕ್ತಿಶಾರೆ ಸದಾ ಅಚಲ್ ಅಡೋಲ್ ಏಕರ ಸ್ಥಿತಿಯ ಅನುಭವ ಮಾಡ್ರಿ. ಏಕರ ಸ್ಥಿತಿ ಮಾಡಿಕೊಳ್ಳೋದಕ್ಕಾಗಿ ಕರ್ಮಯೋಗಿಗಳಾಗ್ರಿ. ಕರ್ಮಯೋಗಿಯ ಎದುರುಗಡೆಗೆ ಯಾವುದೇ ರೀತಿಯ ಪರಿಸ್ಥಿತಿಗಳು ಬಂದ್ರೂ ಕೂಡ ಅವರು ಸದಾ ನ್ಯಾರ ಮತ್ತು ಪ್ಯಾರ ಇರ್ತಾರೆ. ನಾಲೆಜ್ ದ್ವಾರ ಜಾನೇಗಾ ಇಸ್ಕಾ ಯಹ ಪಾಠ ಚಲ್ ರಹಾ ಹೈ. ಅಂಡರ್ಲೈನ್, ಎಷ್ಟು ಸುಂದರ ಮಾತು. ಅವರು ನಾಲೆಜ್ ನ ಮೂಲಕ ತಿಳ್ಕೊಡ್ರಿ. ಎದುರುಗಡೆ ಏನೋ ಬಾಬನ್ ಮಗು ಅದಾರ, ಬೀಕಿ ಅದಾರ, ಅವರು ಎಲ್ಲಾರ ಎದುರುಗಡೆಗೆ ಒಂದ್ ರೀತಿ ಅದಾರ, ಹಿಂದ್ ಒಂದು ಕರ್ಮ ಮಾಡ್ತಾ ಇದ್ದಾರ. ಏನ್ ಕರ್ಮ ಮಾಡ್ತಿದ್ದಾರ? ಅವರು ಸಿಗರೇಟ್ ಸೇರ್ತಾ ಇದ್ದಾರಂತ ತಿಳ್ಕೊಡ್ರಿ. ಬಾಬಾ ಹೇಳ್ತಾರ, ಯಾರು ನಾಲೆಜ್ಫುಲ್ ಆತ್ಮ ಅದಾರ, ಜ್ಞಾನಿ ಅದಾರ, ಅವ್ರು ಹಿಂಗ ಅನ್ನೋದಿಲ್ಲ ಇವರು ಮುಂದ್ ಹೆಂಗ್ ಅದಾರ ಹಿಂದ್ ಹೆಂಗ್ ಅದಾರ ಅಂತ, ಅಥವಾ ಇವ್ರು ಎಷ್ಟು ದುಷ್ಟ ಅದಾರ ಅಂತ ಹಿಂಗ ಅನ್ನೋದಿಲ್ಲ. ಯಾಕಂದ್ರೆ ಅವ್ರು ತಿಳ್ಕೊತಾರ ಇಸ್ಕಾ ಯಹ ಪಾಠ ಚಲ್ ರಹಾ ಹೇ. ಅಂಡರ್ಲೈನ್, ಇದು ಸಾಮಾನ್ಯ ಬೇಸಿಕ್ ಪುರುಷಾರ್ಥಿ ಆಗ್ಲಿ ಅಥವಾ ಮಿಡಲ್ ಕ್ಲಾಸ್ ಪುರುಷಾರ್ಥಿಗಾಗ್ಲಿ ಇದು ಸಾಧ್ಯ ಇಲ್ಲ ಪಾಲಿಸಕ. ಯಾರು ಅಡ್ವಾನ್ಸ್ ಲೆವೆಲ್ ನ ಪುರುಷಾರ್ಥ ಮಾಡ್ತಾ ಇದ್ದಾರೋ ಅವ್ರಿಗೆ ಮಾತ್ರ ಇದು ಮೋಸ್ಟ್ಲಿ ಸಾಧ್ಯ ಆಗ್ತದ. ಯಾರು ಎಂತಹದ್ದೇ ಪಾತ್ರ ಅಭಿನಯ ಮಾಡ್ತಿದ್ದಾರ, ಬಾಬನ್ ಮಗುನೇ ಅದಾರ, ಆದ್ರೆ ಬಹಳಷ್ಟು ವಿಕರ್ಮಗಳನ್ನ ಮಾಡ್ತಾ ಇದ್ದಾರ, ಉಲ್ಟಾ ಉಲ್ಟಾ ನಡೀತಾ ಇದ್ದಾರ, ಅದನ್ನ ನೋಡಿ ಇವ್ರು ಹಿಂಗ್ ಯಾಕಂತ ಅನ್ನೋ ಬದಲಾಗಿ ಇದು ಇವ್ರ ಪಾತ್ರ ಈ ರೀತಿ ನಡೀತಾ ಇದೆ ಅನ್ನೋದು ಇದು ಸಾಧಾರಣ ಸ್ಟೇಟ್ಮೆಂಟ್ ಅಲ್ಲ, ಸಾಧಾರಣ ಸ್ಥಿತಿ ಅಲ್ಲ. वह अच्छे को अच्छा समझकर साक्षी होकर देखेगा, बुरे को रहमदिल बन रहम की निगाह से परिवर्तन करने की शुभ भावना से साक्षी होकर देखेगा. ಎಷ್ಟು ಸುಂದರ ಮಾತು, ಎಷ್ಟು ಸೂಕ್ಷ್ಮ ಮಾತಿದೆ. ಯಾರು ನಿಜವಾಗಿಯೂ ಏಕರಸ ಸ್ಥಿತಿ ಉಳ್ಳಂತ ಕರ್ಮಯೋಗಿ ಮಕ್ಕಳಿದ್ದಾರೆ ಅವರು ಒಳ್ಳೆ ರೋಲ್ ಅನ್ನ ನೋಡಿದ್ರು ಅಂತ ತಿಳ್ಕೊರ. ಆತ್ಮ ಅಂತೂ ಈ ಜಗತ್ನಾಗಿರುವ ಪ್ರತಿ ಆತ್ಮನೂ ಕೂಡ ಸಮಾನದಾರ, ಬಾಪ್ ಸಮಾನದಾರ, ನಿರಹಂಕಾರಿ ಅದಾರ, ಶುದ್ಧ ಅದಾರ. ಈಗ ರೋಲ್ ನ ಮಾತು, ಈಗ ಒಳ್ಳೆ ರೋಲ್ ನೋಡಿದ್ರು ಅಂದ್ರ, ಒಳ್ಳೆ ಮನುಷ್ಯರನ್ನ ನೋಡಿದ್ರಂದ್ರ ಅವ್ರು ತಿಳ್ಕೊತಾರ, ಸಾಕ್ಷಿಯಾಗಿ ಅವ್ರ ಪಾತ್ರವನ್ನ ನೋಡ್ತಾರ. ಇನ್ನ ಬಹಳ ಕೆಟ್ಟ ಪಾತ್ರ ಕೆಟ್ಟ ಆಕ್ಟಿವಿಟಿ ಅವ್ರಲ್ಲಿ ಕಾಣಿಸ್ತಾ ಇದೆ ಅಂತ ತಿಳ್ಕೊಡ್ರಿ. ಅವಾಗ ಏನ್ ನೋಡ್ತಾರ? ದಯಾ ಹೃದಯದಿಂದ ಅವರ ಬಗ್ಗೆ ಈ ರೀತಿ ಪರಿವರ್ತನೆ ಮಾಡ್ಕೋತಾರ. ಇವರಿಗೆ ಶುಭವಾಗ್ಲಿ ಅಂದ್ರೆ ಇವರಿಗೆ ಸತ್ಯ ಅರಿವಾಗ್ಲಿ ಅನ್ನುವ ಶುಭ ಭಾವನೆಯಿಂದ ಸಾಕ್ಷಿಯಾಗಿನೇ ನೋಡ್ತಾರ. ಆ ದೃಶ್ಯವನ್ನು ಕೂಡ ನಾ ಎಂತ ದೃಶ್ಯ ನೋಡಿದೆ, ನನಗೆ ಎಂತಾದ್ ನೋಡುದು ಬತ್ತು, ಎಂತಾದ್ ಕೇಳುದು ಬತ್ತು ಅಂತ ಯಾರು ಅಂತಾರ? ಯಾರು ಅಜ್ಞಾನಿ ಅದಾರ ಅವ್ರಂತಾರ. ಯಾರು ಅದು ಕೆಟ್ಟದ್ದೇ ಇರ್ಲಿ, ಕೇವಲ ಅಲ್ಲಿಯೂ ಕೂಡ ಶುಭ ಭಾವನೆ ಇಟ್ಕೊಂಡು ದಯಾಭಾವದಿಂದ ಒಂದ್ ಸಾಕ್ಷಿಯಾಗಿ ನೋಡ್ತಾರ. ಯಹಿ ಏಕರ ಸ್ಥಿತಿ ಬನಾನಿಕ ಸಾಧನೆ. ಏಕರಸ ಸ್ಥಿತಿ ಆಗ್ಬೇಕಂದ್ರೆ ಇದೇ ಸಾಧನೆ. ಇಲ್ಲ ಅಂದ್ರೆ ಇವತ್ತಿ ಕಲಿಯುಗ ಜಗತ್ತು, ರಾವಣನ ಜಗತ್ತಿನಲ್ಲಿ ಅನೇಕ ವಿಭಿನ್ನವಾದ ಪಾತ್ರಧಾರಿಗಳದಾರ. ಇವತ್ತ ಅವ್ರ ರೋಲ್ ಒಳಗ ಬಹಳಷ್ಟು ನಮ್ಮ ಪ್ರತಿ ಪ್ರೇಮ ಕಂಡದಂದ್ರ ನೆಕ್ಸ್ಟ್ ಗೃಣ ಯಾವಾಗ ಕಾಣಿಸ್ತದೋ ಗೊತ್ತಿಲ್ಲ, ದ್ವೇಷ ಯಾವಾಗ ಅವರಲ್ಲಿ ಕಂಡು ಬರ್ತದೋ ಗೊತ್ತಿಲ್ಲ. ಈ ರೀತಿ ನಾನು ಮಾನವ ಜೀವನದೊಳಗ ನಮ್ ಜೊತೆ ಹಿಂದ ಸುತ್ತಮುತ್ತ ಇರುವ ಸಂಬಂಧಿಕರೊಳಗ ನಾನು ಇವ್ರು ಯಾಕೆ ಹಿಂಗದಾರ ಅನ್ಕೋತ ಹೋದ್ರ ನನ್ನ ಸ್ಥಿತಿ ಏಕರಸ ಆಗಕ ಸಾಧ್ಯ ಇಲ್ಲ, ನಾನು ಏಕರಸ ಸ್ಥಿತಿಯ ಸಾಧಕ ಆಗಕ ಸಾಧ್ಯ ಇಲ್ಲ. ಅದಕ್ಕ ಅವ್ರು ಒಳ್ಳೆಯ ಪಾತ್ರ ಇರ್ಲಿ ಕೆಟ್ಟ ಪಾತ್ರನೇ ಇರ್ಲಿ, ಅದು ಕೇವಲ ಪಾತ್ರ ಮಾತ್ರದ ಅನ್ನುವ ಸಾಕ್ಷಿ ಭಾವದಿಂದ ಯಾರು ನೋಡ್ತಾರೋ ಅವರೇ ಏಕರ ಸ್ಥಿತಿ ಉಳ್ಳವರು ಆಗ್ತಾರೆ. ಓಂ ಶಾಂತಿ. ಇಂದಿನ ಮುರಳಿ ಮಹಾವಾಕ್ಯದ ಅನುಭವ ಮಾಡೋಣ. ನಾನು ನಿರಾಕಾರ ಆತ್ಮ, ಅದೃಶ್ಯ ಸಾಕ್ಷಿ, ಅದೃಶ್ಯ ಯಾತ್ರಿ, ಕರ್ಮೇಂದ್ರಿಯಗಳನ್ನ ಗಮನಿಸ್ತಾ ಇದ್ದೀನಿ. ಈ ಶರೀರದಲ್ಲಿ ಬಹಳ ಚಲನೆ ಇದೆ.
ಶರೀರದಲ್ಲಿ ಉಸಿರಾಟವಿದೆ, ಬದಲಾವಣೆ ಇದೆ, ಅನೇಕ ಏರಿಳಿತಗಳಿವೆ, ಅನೇಕ ಇಚ್ಛೆಗಳು ಇವೆ. ಇವೆಲ್ಲವುಗಳನ್ನ ನೋಡುವಂತಹ ದೃಷ್ಟ ನಾನು ಆತ್ಮ. ಕರ್ಮೇಂದ್ರಿಯ ಜೀತ್, ಕರ್ಮೇಂದ್ರಿಯಗಳಿಂದ ಪರೆ ಸತ್ಯ ಸ್ವರೂಪ ಆತ್ಮ ನಾನು. ಓಂ ಶಾಂತಿ.